ಕಾಂಟ್ರಾಕ್ಟರ್ ಎಡವಟ್ಟಿನಿಂದ ಜಿಲೆಟಿನ್ ಸ್ಫೋಟವಾಗಿ ವಿದ್ಯಾರ್ಥಿಯೊಬ್ಬನ ಕೈ ಬೆರಳುಗಳು ಕಟ್ಟಾಗಿವೆ. ಕಾಂಟ್ರಾಕ್ಟರ್ ಮಾತ್ರ ಅವನಿಗೆ ಮಾತ್ರ ಇನ್ನೂ ಶಿಕ್ಷೆನೇ ಆಗಿಲ್ಲ. ಆದರೆ ಬೆರಳುಗಳನ್ನು ಕಳೆದುಕೊಂಡ ಪೋಷಕರು ನ್ಯಾಯಕ್ಕಾಗಿ ಅಂಗಲಾಚುತ್ತಿದ್ದಾರೆ. ಈ ಕುರಿತ ವರದಿ ಇಲ್ಲಿದೆ. ಜಿಲೆಟಿನ್ ಸ್ಫೋಟ, ಕತ್ತಲಲ್ಲಿ ಬಾಲಕನ ಜೀವನ. ಕಾಂಟ್ರಾಕ್ಟರ್ ಎಡವಟ್ಟಿನಿಂದ ವಿದ್ಯಾರ್ಥಿಯ 3 ಬೆರಳು ಕಟ್. ನ್ಯಾಯಕ್ಕಾಗಿ ಅಂಗಲಾಚುತ್ತಿದೆ ಬಾಲಕನ ಕುಟುಂಬ. ಕಳೆದ ಡಿಸೆಂಬರ್ನಲ್ಲಿ ಡ್ರೋನ್ ಪ್ರತಾಪ್ ಸೋಡಿಯಂ ಬಾಂಬ್ ಸ್ಫೋಟಿಸಿ ಜೈಲಿಗೆ ಹೋಗಿ ಬಂದಿದ್ದು ಗೊತ್ತೇ ಇದೆ. ಆದರೆ ಇಂಥದ್ದೇ ಒಂದು ಪ್ರಕರಣ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಸಿಎಸ್ಪುರದ ಇಡಗೂರಿನಲ್ಲಿ ನಡೆದಿದೆ. ಕಳೆದ ಅಕ್ಟೋಬರ್ 9ರಂದು ಇಡಗೂರು ಹೈಸ್ಕೂಲ್ ಬಳಿ ಜಿಲೆಟಿನ್ ಸ್ಫೋಟಗೊಂಡು 10ನೇ ತರಗತಿ ವಿದ್ಯಾರ್ಥಿ ಮೋನಿಶ್ ಗೌಡ ಗಾಯಗೊಂಡಿದ್ದ. ಸ್ಫೋಟದ ತೀವ್ರತೆಗೆ ಮೋನಿಶ್ ಗೌಡನ ಬಲಗೈನ 3 ಬೆರಳುಗಳು ಕಟ್ಟಾಗಿದೆ. ಶಾಲೆಯ ಕಾಂಪೌಂಡ್ ನಿರ್ಮಾಣ ಮಾಡಲು ಗುತ್ತಿಗೆ ತೆಗೆದುಕೊಂಡ ಕ್ಲಾಸ್ 1 ಗುತ್ತಿಗೆದಾರ ರಾಜಶೇಖರ ಮತ್ತು ಮಗ ಸುಶಾಂತ್ ಅವರ ನಿರ್ಲಕ್ಷ್ಯದಿಂದ ಈ ಸ್ಫೋಟ ಸಂಭವಿಸಿದೆ. ಕಾಂಪೌಂಡ್ ನಿರ್ಮಾಣದ ಸೈಜುಗಲ್ಲುಗಾಗಿ ಬಂಡೆ ಸ್ಫೋಟ ಮಾಡುವ ಉದ್ದೇಶದಿಂದ ಜಿಲೆಟಿನ್ ಶೇಖರಣೆ ಮಾಡಲಾಗಿತ್ತು. ಆಟದ ವಸ್ತು ಎಂದು ತಿಳಿದ ವಿದ್ಯಾರ್ಥಿ ಮೋನಿಶ್ ಗೌಡ ಜಿಲೆಟಿನ್ ಕೈಗೆತ್ತಿಕೊಂಡ ಪರಿಣಾಮ ಸ್ಫೋಟಗೊಂಡಿತ್ತು. ಆದರೆ ಗುತ್ತಿಗೆದಾರನ ಎಡವಟ್ಟು ಎಂದು ಗೊತ್ತಿದ್ರೂ ಕೂಡ ಪೊಲೀಸರು ಅಪರಿಚಿತ ವ್ಯಕ್ತಿ ಎಂದು ಎಫ್ಐಆರ್ನಲ್ಲಿ ದಾಖಲಿಸಿದ್ದಾರೆ. ಈಗ 3 ಬೆರಳುಗಳನ್ನು ಕಳೆದುಕೊಂಡ ಬಾಲಕನ ಕುಟುಂಬ ನ್ಯಾಯಕ್ಕಾಗಿ ಅಂಗಲಾಚುತ್ತಿದೆ. ಪೊಲೀಸ್ ಸ್ಟೇಷನ್ಗೆ ಹೋದರೆ ಪೊಲೀಸ್ನವ್ರು ಯಾರೂ ನಮಗೇನು ರೆಸ್ಪಾನ್ಸ್ ಮಾಡ್ತಿಲ್ಲ ಸರ್. ಬರ್ತೀನಮ್ಮ ಬರ್ತೀನಿ ಅಂತ ಹೇಳ್ತಿದ್ದಾರೆ. ತಳಗೆ ಬಂದು ಯಾರೂ ಇನ್ವೆಸ್ಟಿಗೇಷನ್ ಮಾಡಿಲ್ಲ ಸರ್. ಮುಂದಕ್ಕೆ ಅವ್ನಿಗೇನಾದ್ರು ಒಂದು ಕೆಲಸ ರೀತಿ ಬೇಕು. ಅವನಿಗೆ ಒಂದು ಗೌರ್ಮೆಂಟ್ ಕೆಲಸ ಸಿಕ್ಕಿದ್ರೆ ಅವ್ನ ಭವಿಷ್ಯಕ್ಕೊಂದು ಒಳ್ಳೇದಾಗುತ್ತೆ ಅಂತ ನನ್ನಿದು. ಪಂಚಾಯತಿ ಕೆಲಸ ಆಗಿದ್ರು PDO ಮತ್ತು HM ಅವರು ಜವಾಬ್ದಾರಿ ತಗೊಳ್ಳೋದಕ್ಕೆ ರೆಡಿ ಇಲ್ಲ. ಇವರಿಗೆ ಏನು ಈ ಥರ ಅನ್ಯಾಯ ಮಾಡಿದಾರೋ ಅವರಿಗೆ ತಕ್ಕ ಶಿಕ್ಷೆನೂ ಸಹ ಆಗಬೇಕು ಸರ್. ಡ್ರೋನ್ ಪ್ರತಾಪ್ ವಿರುದ್ಧ ನಮೂದಿಸಿದ BSN ಸೆಕ್ಷನ್ ಅನ್ನೇ ಈ ಪ್ರಕರಣದಲ್ಲೂ ಹಾಕಲಾಗಿದೆ. ಆದರೆ ಸಾಕ್ಷ್ಯ ಇದ್ದರೂ ಆರೋಪಿಗಳು ಯಾರೆಂದು ತೋರಿಸದೆ ಸಿಎಸ್ಪುರ ಪೊಲೀಸರು ನಿರ್ಲಕ್ಷ್ಯ ತೋರಿದ್ದಾರೆ. ಆದಾಗ್ಯೂ ಗುತ್ತಿಗೆದಾರರಾದ ರಾಜಶೇಖರ್ ಮತ್ತು ಸುಶಾಂತ್ ನಿರೀಕ್ಷಣಾ ಜಾಮೀನು ಪಡೆದು ರಾಜಾರೋಷವಾಗಿ ಓಡಾಡಿಕೊಂಡಿದ್ದಾರೆ. ಇತ್ತ ಬೆರಳುಗಳನ್ನು ಕಳೆದುಕೊಂಡ ಬಾಲಕನ ವಿದ್ಯಾಭ್ಯಾಸಕ್ಕೆ ಕುತ್ತು ಬಂದಿದೆ. ಬರೆಯಲು ಆಗುತ್ತಿಲ್ಲ, ಶಾಶ್ವತವಾಗಿ ವಿಕಲಚೇತನನಾಗಿದ್ದಾನೆ. ನಾವು ಕ್ಲಾಸಿಗೆ ಹೋಗ್ತಿದ್ದೋ, ಅಲ್ಲಿ ಒಂದು ಕಲ್ಲಿನ ಗುಡ್ಡೆಗಳು, ಆ ಕಲ್ಲಿನ ಗುಡ್ಡಲ್ಲಿ ಜಿಲೆಟಿನ್ ಇದ್ದೋ ನಮ್ಗೆ ಗೊತ್ತಿರಲಿಲ್ಲ. ರೋಡಲ್ಲಿ ಒಂದು ಬಿದ್ದಿತ್ತು ಸೈಡಲ್ಲಿ, ರೋಡಲ್ಲಿ ಹೋಗೋ ದಾರಿಲೇ ಎತ್ಕೊಂಡು ಕ್ಲಾಸ್ ರೂಮ್ ಹತ್ರ ಹೋಗ್ತಿದ್ದಂಗೆ ಬ್ಲಾಸ್ಟ್ ಆಗ್ಬಿಡ್ತು. ಬ್ಲಾಸ್ಟ್ ಆದಮೇಲೆ ನಾನು ಕೈ ನೋಡ್ಕೊಂಡಿರಲಿಲ್ಲ, ಸೌಂಡಿಗೆ ಕಿವಿ ಕೇಳಿಸ್ತಿರ್ಲಿಲ್ಲ. ಒಟ್ನಲ್ಲಿ ಘಟನೆಗೆ ಕಾರಣರಾದ ಗುತ್ತಿಗೆದಾರರಿಗೆ ಶಿಕ್ಷೆಯಾಗಬೇಕು. ಬಾಲಕನಿಗೆ ವಿಕಲಚೇತನ ಸರ್ಟಿಫಿಕೇಟ್ ಕೊಡಬೇಕು ಹಾಗೂ ಸರ್ಕಾರಿ ನೌಕರಿ ಒದಗಿಸಬೇಕು ಎಂದು ಬಾಲಕನ ಕುಟುಂಬ ಆಗ್ರಹಿಸಿದೆ. ಇದರ ಜೊತೆಗೆ ಗುತ್ತಿಗೆದಾರರ ನಿರ್ಲಕ್ಷ್ಯದ ಸಾಕ್ಷ್ಯ ಇದ್ರೂ ಅವರನ್ನ ಬಚಾವ್ ಮಾಡಿದ ಪೊಲೀಸರ ವಿರುದ್ಧವೂ ಕ್ರಮ ಆಗಬೇಕೆಂದು ಬಾಲಕನ ಕುಟುಂಬ ಒತ್ತಾಯಿಸಿದೆ. ಮಂಜುನಾಥ ತಾಳಮಕ್ಕಿ, ಪಬ್ಲಿಕ್ ಟಿವಿ, ತುಮಕೂರು.